ಧರ್ಮಸ್ಥಳ ಏನು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. SIT ತನಿಖೆ ಕೊಡಬೇಕು ಅನ್ನೋಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೇರಳದಿಂದ ತನಿಖೆ ಆಗಬೇಕು ಅನ್ನೋಂಥ ಒಂದಷ್ಟು ಪತ್ರವನ್ನು ಕೂಡ ವಕೀಲರು ಬರೆದಿದ್ದಾರೆ. ಸೊ ಇದೆಲ್ಲರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ಹಿಂದಿನಿಂದನೂ ಕೂಡ ಒಂದು ರೀತಿ ವಿವಾದಕ್ಕೂ ಕಾರಣ ಆಗ್ತಾ ಇದೆ ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್? ನೋಡಿ, ಬಹುದಿನಗಳಿಂದ ಚರ್ಚಿತ ವಿಷಯ ಅದಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸತ್ಯಾಸತ್ಯತೆಗಳನ್ನ ಕಂಡುಹಿಡಿಬೇಕು, ಅದನ್ನು ಇದು ಮಾಡಬೇಕು. ಆದರೆ ಇನ್ವೆಸ್ಟಿಗೇಷನ್ಗಳು ಬಹಳಷ್ಟು ಆಗಿವೆ, ಅದರ ಬಗ್ಗೆ ಕೂಲಂಕುಷ ತನಿಖೆಗಳು ಆಗಿವೆ. ಆಮೇಲೆ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿವೆ. ಆದರೂ ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಬರಲಿಕ್ಕೆ ಕಾರಣ ಏನು ಅನ್ನೋದು ನನ್ನ ವಾದ. ಇಲ್ಲಿ ವಿಷಯ ಇಷ್ಟೇ, ಯಾವಾಗ ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರ್ಯಾರಿದ್ದಾರೋ ಇವರು ಕೈ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಸೀರಿಯಸ್ ಆಗತ್ತೆ. ಈಗ ಅದೇ ಬಿಜೆಪಿ ಏನಾದ್ರೂ ಹೇಳಿದ್ರೆ, ಜನತಾದಳ ಹೇಳಿದಾಗ ಯಾಕೆ ನಿಮಗನ್ಸೋದಿಲ್ಲ? ಯಾವುದೇ ವಿಚಾರ ಇರಲಿ, ಈಗ ಧರ್ಮಸ್ಥಳದ ವಿಚಾರ, ಈಗ ಮೊನ್ನೆ ಏನಾಯ್ತು, ದೇವನಹಳ್ಳಿ ಜಮೀನುಗಳನ್ನ ನೀವು ಕೈಬಿಟ್ರಿ. 1777 ಎಕರೆ ಕೈ ಬಿಟ್ಟಿದ್ದೀರಿ. ಆ ಕೈ ಬಿಟ್ಟಾಗ ನೀವು ಹೇಳಿದ್ದೇನು, 1998 ದಿನಗಳ ಕಾಲ ರೈತರು ಹೋರಾಟ ಮಾಡಿದ್ದಾರೆ, ಅದಕ್ಕಾಗಿ ಸರ್ಕಾರ ಮಣಿದು ಹೊರಗೆ ಬಿಡ್ತಾ ಇದ್ದೀವಿ ಅಂತ. ಮುಂಚೂಣಿಯಲ್ಲಿ ಇದ್ದಿದ್ದು ಯಾರು? ಪ್ರಕಾಶ್ ರಾಜ್ ಹೋರಾಟಗಾರನ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು, ಕೆಲವರು ದಲಿತ ಸಂಘಟನೆ ಮುಖಂಡರುಗಳು ಅಂತ ಹೇಳ್ಕೊಂಡು, ಅವ್ರು ಎಷ್ಟು ದಿನ ಇದ್ರು? 1198 ದಿನ ಅವರು ಹೋರಾಟದಲ್ಲಿದ್ರ? ಕೇವಲ 2 ದಿನ ಅವರು ಬಂದು ಕುತ್ಕೊಳ್ಳೋ ತಕ್ಷಣನೇ ನೀವು ಅವರನ್ನು ಕರೆದು 10 ದಿವಸ ಸಮಯ ಕೇಳಿ ಬಿಡ್ತೀರಿ. ಏನಿದ್ರ ಅರ್ಥ? ಅಂದ್ರೆ ನೀವು ಯಾರು ಪರವಾಗಿ ಕಮ್ಯುನಿಸ್ಟರ ಪರವಾಗಿ ಕೆಲಸ ಮಾಡ್ತಾರೋ ಅವರು ನಿಮ್ಮ ಸುತ್ತು ಈಗ ನಿಮಗೆ ಸುತ್ತಕೊಂಡಿದ್ದಾರೆ. ಅವರು ಬಂದು ಹೇಳಿದ್ದಕ್ಕೆ ಇಂಥವುಗಳನ್ನೆಲ್ಲ ನೀವು ಮಾಡ್ತಿರೋದು. ಅಲ್ಲಿ ಏನೇನು ಒಳ ಒಪ್ಪಂದಗಳಿದೆ ಅದೆಲ್ಲ ಕೆಲವು ದಿನಗಳಲ್ಲಿ ಹೊರಗಡೆ ಬರ್ತದೆ, ಬರಲಿ, ಅಲ್ಲಿವರೆಗೆ ಅದನ್ನು ನಾನು ಮಾತಾಡಕ್ ಹೋಗಲ್ಲ. ಆದರೆ ಇವತ್ತು ಈ ಕಾಂಗ್ರೆಸ್ ಪಕ್ಷ, AICC ಕಾಂಗ್ರೆಸ್ ಪಕ್ಷ ಇತ್ತಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತಿತ್ತಲ್ಲ, ಈಗ ಅದು ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗೋಗಿದೆ. ಆಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇರೋದು. ಧರ್ಮಸ್ಥಳದ್ದು ನೀವು ಹೇಳಿದ್ರಿ, ಈಗ ಧರ್ಮಸ್ಥಳದ ವಿಚಾರಕ್ಕೂ ಕೂಡ ಈಗ ಹೋರಾಟಕ್ಕೆ ಹೋಗಿರೋರು ಯಾರು? ಪ್ರಕಾಶ್ ರಾಜು ಮತ್ತೆ ಅವರ ಸಂಗಡಿಗರು. ಅಂದಮೇಲೆ ಇಲ್ಲೂ ಕೂಡ ಕಮ್ಯುನಿಸ್ಟರ ಒತ್ತಡಕ್ಕೆ ಸರ್ಕಾರ ಮಣಿಯತಕ್ಕಂತ ಎಲ್ಲ ಇದಿದೆ. ಅದಕ್ಕೆ ಹೇಳಿದ್ದು, ಯಾವುದೇ ಸಂದರ್ಭ ಇದ್ರ ಬಂದಾಗ ಕೂಲಂಕುಷವಾಗಿ ಅದರ ಇದನ್ನ ಮಾಡಲಿ. ಆದರೆ ನೀವಿವಾಗ ಕಮ್ಯುನಿಸ್ಟ್ ಅವರನ್ನ ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಅಲ್ಲ. ತನಿಖೆ ಯಾವ ಹಂತದಲ್ಲಿ ನಡಬೇಕು ಅನ್ನೋದು, ಯಾಕಂದ್ರೆ ಕೆಲವರು SIT ಕೊಡಬೇಕು ಅನ್ನೋಂಥದ್ದು, ಕೆಲವರು ನೆರೆಯ ಕೇರಳಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಅಂದ್ರೆ ಇದು ಸಾಧ್ಯನಾ ಕೇರಳಕ್ಕೆ ಕೊಡೋದು? ಪಾಕಿಸ್ತಾನಕ್ಕೆ ಕೊಟ್ಬಿಡಕ್ ಹೇಳಿ, ಇಲ್ಲಾಂದ್ರೆ ಅಫ್ಘಾನಿಸ್ತಾನಕ್ಕೆ ಕೊಡಕ್ ಹೇಳಿ. ಕೇಳೋರು ಸ್ವಲ್ಪ ತಲೆ ಇರಬೇಕು. ಅವ್ರು ಕೇಳಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅವು ಮಾಡಬೇಕು, ಸರಿಯಾಗಿ ಮಾಡಿ ಅಂತ ಕೇಳಬಹುದು. ಆದ್ರೆ ಇನ್ನೊಂದೇನು, ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಹೇಳಿದ ತಕ್ಷಣ ಕೊಟ್ಬಿಡಕ್ ಆಗಲ್ಲ, ಅದು ನೋಡ್ತೀನಿ ಅಂತಾರೆ. ಆದ್ರೆ 2 ದಿವಸ ಆದ್ಮೇಲೆ ಅವರೇ ಕೊಟ್ಬಿಡ್ತಾರೆ. ಇದೇನಂತಂದ್ರೆ ಒಂದು ರೀತಿ ಒಪ್ಪಂದ ಇದು, ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ನವರ ಒಪ್ಪಂದ. ನಾನು ಸತ್ತಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡು ಅನ್ನೋದು ಒಪ್ಪಂದ. ಇದು ಒಪ್ಪಂದದ ಮೇಲೆ ಇದೆಲ್ಲಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಡೀತಾ ಇರೋದು. ಅದರಿಂದಾಗಿ ಹೊರ ರಾಜ್ಯಗಳೆಲ್ಲ ಮಾಡಬೇಕಾಗಿರೋದು ನಮ್ಮ ರಾಜ್ಯದವರೇ ಮಾಡಬೇಕಾಗಿತ್ತು. ಈಗಾಗಲೇ ಅನೇಕವು ಮಾಡಿದೆಯಲ್ಲ, ಬರ್ಲಿ ನೋಡಿ, ಸತ್ಯ ಹೊರಗಡೆ ಬರಬೇಕು. ಎಲ್ಲರೂ ನಮಗೂ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಒಂದು ಅದಕ್ಕೆ ಇತಿಮಿತಿಗಳನ್ನ ಇಟ್ಕೊಳ್ಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪಸ್ನ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಧರ್ಮಸ್ಥಳ ಏನು ಪ್ರಕರಣ ಏನಿದೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. SIT ತನಿಖೆ ಕೊಡಬೇಕು ಅನ್ನೋಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಕೇರಳದಿಂದ ತನಿಖೆ ಆಗಬೇಕು ಅನ್ನೋಂಥ ಒಂದಷ್ಟು ಪತ್ರವನ್ನು ಕೂಡ ವಕೀಲರು ಬರೆದಿದ್ದಾರೆ. ಸೊ ಇದೆಲ್ಲರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮೇಲ್ಮನೆ ವಿಪಕ್ಷ ನಾಯಕರಾದಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಧರ್ಮಸ್ಥಳ ಪ್ರಕರಣ ಬಹಳ ಹಿಂದಿನಿಂದನೂ ಕೂಡ ಒಂದು ರೀತಿ ವಿವಾದಕ್ಕೂ ಕಾರಣ ಆಗ್ತಾ ಇದೆ ಮತ್ತು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದನ್ನು ಯಾವ ರೀತಿಯಾಗಿ ನೋಡ್ತೀರಾ ಸರ್?
ನೋಡಿ, ಬಹುದಿನಗಳಿಂದ ಚರ್ಚಿತ ವಿಷಯ ಅದಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಸತ್ಯಾಸತ್ಯತೆಗಳನ್ನ ಕಂಡುಹಿಡಿಬೇಕು, ಅದನ್ನ ಇದು ಮಾಡಬೇಕು. ಆದ್ರೆ ಇನ್ವೆಸ್ಟಿಗೇಷನ್ಗಳು ಬಹಳಷ್ಟು ಆಗಿವೆ, ಅದರ ಬಗ್ಗೆ ಕೂಲಂಕುಷ ತನಿಖೆಗಳಾಗಿವೆ. ಆಮೇಲೆ ಈಗಾಗಲೇ ಅನೇಕ ವರದಿಗಳು ಕೂಡ ಬಂದಿವೆ. ಆದರೂ ಈಗ ಅದಕ್ಕೆ ಹೆಚ್ಚಿನ ಮಹತ್ವ ಬರಲಿಕ್ಕೆ ಕಾರಣ ಏನು ಅನ್ನೋದು ನನ್ನ ವಾದ. ಇಲ್ಲಿ ವಿಷಯ ಇಷ್ಟೇ, ಯಾವಾಗ ಈ ಕಮ್ಯುನಿಸ್ಟ್ ಲೀನಿಂಗ್ ಯಾರ್ಯಾರಿದ್ದಾರೋ ಇವರು ಕೈ ಹಾಕಿದಾಗ ಕಾಂಗ್ರೆಸ್ ಸರ್ಕಾರ ಸೀರಿಯಸ್ ಆಗತ್ತೆ. ಈಗ ಅದೇ ಬಿಜೆಪಿ ಏನಾದ್ರೂ ಹೇಳಿದ್ರೆ, ಜನತಾದಳ ಹೇಳಿದಾಗ ಯಾಕೆ ನಿಮಗನ್ಸೋದಿಲ್ಲ? ಯಾವುದೇ ವಿಚಾರ ಇರಲಿ, ಈಗ ಧರ್ಮಸ್ಥಳದ ವಿಚಾರ, ಈಗ ಮೊನ್ನೆ ಏನಾಯ್ತು, ದೇವನಹಳ್ಳಿ ಜಮೀನುಗಳನ್ನ ನೀವು ಕೈಬಿಟ್ರಿ, 1777 ಎಕರೆ ಕೈಬಿಟ್ಟಿದ್ದೀರಿ. ಆ ಕೈಬಿಟ್ಟಾಗ ನೀವು ಹೇಳಿದ್ದೇನು, 1198 ದಿನಗಳ ಕಾಲ ರೈತರು ಹೋರಾಟ ಮಾಡಿದ್ದಾರೆ, ಅದಕ್ಕಾಗಿ ಸರ್ಕಾರ ಮಣಿದು ಹೊರಗೆ ಬಿಡ್ತಾ ಇದ್ದೀವಿ ಅಂತ. ಮುಂಚೂಣಿಯಲ್ಲಿದ್ದಿದ್ದು ಯಾರು? ಪ್ರಕಾಶ್ ರಾಜ್ ಹೋರಾಟಗಾರನ ಬುದ್ಧಿಜೀವಿಗಳು ಅಂತ ಹೇಳ್ಕೊಂಡು, ಕೆಲವರು ದಲಿತ ಸಂಘಟನೆ ಮುಖಂಡರುಗಳು ಅಂತ ಹೇಳ್ಕೊಂಡು, ಅವ್ರು ಎಷ್ಟು ದಿನ ಇದ್ರು? 1198 ದಿನ ಅವರು ಹೋರಾಟದಲ್ಲಿದ್ರ? ಕೇವಲ 2 ದಿನ ಅವರು ಬಂದು ಕುತ್ಕೊಳ್ಳ ತಕ್ಷಣನೇ ನೀವು ಅವರನ್ನು ಕರೆದು 10 ದಿವಸ ಸಮಯ ಕೇಳಿ ಬಿಡ್ತೀರಿ. ಏನಿದ್ರ ಅರ್ಥ? ಅಂದ್ರೆ ನೀವು ಯಾರು ಪರವಾಗಿ ಕಮ್ಯುನಿಸ್ಟರ ಪರವಾಗಿ ಕೆಲಸ ಮಾಡ್ತಾರೋ ಅವರು ನಿಮ್ಮ ಸುತ್ತು ಈಗ ನಿಮಗೆ ಸುತ್ತಕೊಂಡಿದ್ದಾರೆ. ಅವರು ಬಂದು ಹೇಳಿದ್ದಕ್ಕೆ ಇಂಥವುಗಳನ್ನೆಲ್ಲ ನೀವು ಮಾಡ್ತಿರೋದು. ಅಲ್ಲಿ ಏನೇನು ಒಳ ಒಪ್ಪಂದಗಳಿದೆ ಅದೆಲ್ಲ ಕೆಲವು ದಿನಗಳಲ್ಲಿ ಹೊರಗಡೆ ಬರ್ತದೆ, ಬರಲಿ, ಅದನ್ನ ಅಲ್ಲಿವರೆಗೆ ಅದನ್ನ ನಾನು ಮಾತಾಡಕ್ ಹೋಗಲ್ಲ. ಆದರೆ ಇವತ್ತು ಈ ಕಾಂಗ್ರೆಸ್ ಪಕ್ಷ, AICC ಕಾಂಗ್ರೆಸ್ ಪಕ್ಷ ಇತ್ತಲ್ಲ, ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತಿತ್ತಲ್ಲ, ಈಗ ಅದು ಆಲ್ ಇಂಡಿಯಾ ಕಮ್ಯುನಿಸ್ಟ್ ಕಾಂಗ್ರೆಸ್ ಆಗೋಗಿದೆ. ಹಾಗಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇದು ನಡೀತಾ ಇರೋದು. ಧರ್ಮಸ್ಥಳದ್ದು ನೀವು ಹೇಳಿದ್ರಿ, ಈಗ ಧರ್ಮಸ್ಥಳದ ವಿಚಾರಕ್ಕೂ ಕೂಡ ಈಗ ಹೋರಾಟಕ್ಕೆ ಹೋಗಿರೋರು ಯಾರು? ಪ್ರಕಾಶ್ ರಾಜು ಮತ್ತು ಅವರ ಸಂಗಡಿಗರು. ಅಂದಮೇಲೆ ಇಲ್ಲೂ ಕೂಡ ಕಮ್ಯುನಿಸ್ಟರ ಒತ್ತಡಕ್ಕೆ ಸರ್ಕಾರ ಮಣಿಯತಕ್ಕಂತ ಎಲ್ಲ ಇದಿದೆ. ಅದಕ್ಕೆ ಹೇಳಿದ್ದು, ಯಾವುದೇ ಸಂದರ್ಭ ಇದ್ರ ಬಂದಾಗ ಕೂಲಂಕುಷವಾಗಿ ಅದರ ಇದನ್ನ ಮಾಡಲಿ. ಆದ್ರೆ ನೀವಿವಾಗ ಕಮ್ಯುನಿಸ್ಟ್ ಅವ್ರನ್ನ ಮುಂದೆ ಇಟ್ಕೊಂಡು ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು ಇದು ಸರಿ ಅಲ್ಲ. ತನಿಖೆ ಯಾವ ಹಂತದಲ್ಲಿ ನಡಬೇಕು ಅನ್ನೋದು, ಯಾಕಂದ್ರೆ ಕೆಲವರು SIT ಕೊಡಬೇಕು ಅನ್ನೋದು, ಕೆಲವರು ನೆರೆಯ ಕೇರಳಕ್ಕೆ ಕೊಡಬೇಕು ಅನ್ನೋಂಥದ್ದು. ಸೊ ಅಂದ್ರೆ ಇದು ಸಾಧ್ಯನಾ ಕೇರಳಕ್ಕೆ ಕೊಡೋದು? ಪಾಕಿಸ್ತಾನಕ್ಕೆ ಕೊಟ್ಬಿಡಕ್ಕೆ ಹೇಳಿ, ಇಲ್ಲಾಂದ್ರೆ ಅಫ್ಘಾನಿಸ್ತಾನಕ್ಕೆ ಕೊಡಕ್ಕೆ ಹೇಳಿ. ಕೇಳೋರು ನಮ್ಗೆ ಸ್ವಲ್ಪ ತಲೆ ಇರಬೇಕು. ಅವ್ರು ಕೇಳಬೇಕಾದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಸಂಸ್ಥೆಗಳು ಅವು ಮಾಡಬೇಕು, ಸರಿಯಾಗಿ ಮಾಡಿ ಅಂತ ಕೇಳಬಹುದು. ಆದ್ರೆ ಇನ್ನೊಂದೇನು, ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ, ಹೇಳಿದ ತಕ್ಷಣ ಕೊಟ್ಬಿಡಕ್ಕಾಗಲ್ಲ, ಅದು ನೋಡ್ತೀನಿ ಅಂತಾರೆ. ಆದ್ರೆ ಇನ್ನು 2 ದಿವಸ ಆದ್ಮೇಲೆ ಅವರೇ ಕೊಟ್ಬಿಡ್ತಾರೆ. ಇದೇನಂತಂದ್ರೆ ಒಂದು ರೀತಿ ಒಪ್ಪಂದ ಇದು, ಕಮ್ಯುನಿಸ್ಟು ಮತ್ತು ಕಾಂಗ್ರೆಸ್ನವರ ಒಪ್ಪಂದ. ನಾನು ಸತ್ತಂಗ್ ಮಾಡ್ತೀನಿ, ನೀನು ಹತ್ತಂಗ್ ಮಾಡು ಅನ್ನೋದು ಒಪ್ಪಂದ. ಇದು ಒಪ್ಪಂದದ ಮೇಲೆ ಇದೆಲ್ಲಾನು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಡೀತಾ ಇರೋದು. ಅದರಿಂದಾಗಿ ಹೊರ ರಾಜ್ಯಗಳೆಲ್ಲ ಮಾಡಬೇಕಾಗಿರೋದು ನಮ್ಮ ರಾಜ್ಯದವರೇ ಮಾಡಬೇಕಾಗಿತ್ತು. ಈಗಾಗಲೇ ಅನೇಕವು ಮಾಡಿದೆಯಲ್ಲ, ಬರ್ಲಿ ನೋಡಿ, ಸತ್ಯ ಹೊರಗಡೆ ಬರಬೇಕು. ಎಲ್ಲರೂ ನಮಗೂ ಬೇಕು, ಎಲ್ಲರಿಗೂ ಬೇಕು. ಆದ್ರೆ ಒಂದು ಅದಕ್ಕೆ ಇತಿಮಿತಿಗಳನ್ನ ಇಟ್ಕೊಳ್ಬೇಕು. ಇದಿಷ್ಟು ವಿಪಕ್ಷ ನಾಯಕರಾದಂತಹ ಛಲವಾದಿ ನಾರಾಯಣಸ್ವಾಮಿ ಅವರು ಮತ್ತು ಕ್ಯಾಂಪ್ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.